ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ನಿಮ್ಮ ಹರ್ಷಚಿತ್ತದ ಮನಸ್ಸು ನಿಮಗೆ ಬೇಕಾದ ಟಾನಿಕ್ ಅನ್ನು ನೀಡುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಬೆಳಗಿನ ಸಣ್ಣ ವ್ಯಾಯಾಮ ಮತ್ತು ಸಮತೋಲನ ಆಹಾರ ನಿಮ್ಮ ಶಕ್ತಿಯನ್ನು ಸ್ಥಿರಗೊಳಿಸುತ್ತದೆ. ವ್ಯಾಪಾರದಲ್ಲಿನ ಲಾಭವು ಇಂದು ಅನೇಕ ವ್ಯಾಪಾರಿಗಳು ಮತ್ತು ಉದ್ಯಮಿಗಳ ಮುಖಕ್ಕೆ ಸಂತೋಷವನ್ನು ತರುತ್ತದೆ. ಹೊಸ ಒಪ್ಪಂದಗಳು ಅಥವಾ ಸಣ್ಣ ಯಶಸ್ಸುಗಳು ನಿಮ್ಮ ದಿನವನ್ನು ಬೆಳಗಬಹುದು. ಯೋಜನೆಗಳನ್ನು ದೃಢಪಡಿಸಿ ಮತ್ತು ಅವಕಾಶಗಳನ್ನು ಸ್ವೀಕರಿಸಿ. ಮೊಮ್ಮಕ್ಕಳು ಇಂದು ಅಪಾರ ಸಂತೋಷದ ಮೂಲವಾಗುತ್ತಾರೆ. ಅವರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ತಾಜರಿಗೆಯನ್ನು ತರುತ್ತದೆ. ಕುಟುಂಬದ ಸಣ್ಣ ಸಂಭಾಷಣೆಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಪ್ರಣಯದ ರೋಮಾಂಚಕಾರಿ ದಿನ. ಸಂಜೆಗೆ ವಿಶೇಷವಾದದ್ದನ್ನು ಯೋಜಿಸಿ ಮತ್ತು ಅದನ್ನು ಸಾಧ್ಯವಾದಷ್ಟು ರೊಮ್ಯಾಂಟಿಕ್ ಮಾಡಲು ಪ್ರಯತ್ನಿಸಿ. ಸಣ್ಣ ಕೃತ್ಯಗಳು ಮತ್ತು ಸತ್ಯವಾದ ಮಾತುಗಳು ಸಂಬಂಧಕ್ಕೆ ಹೊಸ ಉತ್ಸಾಹ ತರುತ್ತವೆ. ಈ ರಾಶಿಚಕ್ರದ ವಿದ್ಯಾರ್ಥಿಗಳು ಇಡೀ ದಿನ ತಮ್ಮ ಮೊಬೈಲ್ ಫೋನುಗಳಲ್ಲಿ ತಲ್ಲೀನರಾಗಬಹುದು. ಸಮಯ ನಿರ್ವಹಣೆಗೆ ಗಮನ ನೀಡಿ ಮತ್ತು ಅಧ್ಯಯನಕ್ಕೆ ನಿರ್ದಿಷ್ಟ ಅವಧಿ ಮೀಸಲಿಡಿ. ಪ್ರಾಮಾಣಿಕರಾಗಿ ಮತ್ತು ನಿಮ್ಮ ವಿಧಾನದ ಹಂತದವರೆಗೆ ನಿಂತುಬಿಡಿ. ನಿಮ್ಮ ದೃಢ ನಿರ್ಧಾರ ಮತ್ತು ಕೌಶಲ್ಯಗಳು ಇಂದೇ ಗಮನಕ್ಕೆ ಬರುತ್ತವೆ. ಸಣ್ಣ ಸಾಧನೆಗಳನ್ನು ಉಲ್ಲೇಖಿಸಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಒಟ್ಟಾರೆ ಇದು ನಿಮ್ಮ ವೈವಾಹಿಕ ಜೀವನದ ಉತ್ತಮ ದಿನವಾಗಿರಲಿದೆ. ನೀವು ಪ್ರೀತಿಯ ನಿಜವಾದ ಭಾವಪರವಶತೆಯನ್ನು ಅನುಭವಿಸುತ್ತೀರಿ. ಪರಿಹಾರ: ಗೋಧಿ ಹಿಟ್ಟಿನ ಚೆಂಡುಗಳೊಂದಿಗೆ ಮೀನುಗಳಿಗೆ ಆಹಾರ ನೀಡುವುದರಿಂದ ನಿಮ್ಮ ಮನಸ್ಸಿಗೆ ಸಂತೃಪ್ತಿ ಮತ್ತು ಸೌಹಾರ್ದ್ಯ ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಇಂದು ನಿಮ್ಮ ದಿನವು ಆರೋಗ್ಯ, ಪ್ರೇಮ ಮತ್ತು ಯಶಸ್ಸಿನಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಷಭರೇ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಹೆಂಡತಿಯ ಪ್ರೋತ್ಸಾಹ ಮತ್ತು ಹಣಕಾಸು ಸ್ಥಿತಿ. ಹೆಂಡತಿ ನಿಮ್ಮನ್ನು ಹುರಿದುಂಬಿಸಬಹುದು. ಅವರ ಪ್ರೋತ್ಸಾಹವು ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹವನ್ನು ತರುತ್ತದೆ. ವಿಳಂಬಿತ ಪಾವತಿಗಳು ಚೇತರಿಸಿಕೊಳ್ಳುತ್ತಿದ್ದಂತೆ ನಿಮ್ಮ ಹಣದ ಸ್ಥಿತಿ ಸುಧಾರಿಸುತ್ತದೆ. ಹಣಕಾಸು ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಪರಿಶೀಲನೆ ಮುಖ್ಯ. ಸಂಬಂಧಿಕರಿಗೆ ಸಣ್ಣ ಪ್ರವಾಸವು ನಿಮ್ಮ ದೈನಂದಿನ ಕಾರ್ಯನಿರತ ವೇಳಾಪಟ್ಟಿಯಿಂದ ಆರಾಮ ಮತ್ತು ವಿಶ್ರಾಂತಿಯ ಕ್ಷಣವನ್ನು ತರುತ್ತದೆ. ಈ ಸಮಯವನ್ನು ಕುಟುಂಬದೊಂದಿಗೆ ಗುಣಮಟ್ಟದ ಸಂವಾದಕ್ಕೆ ಮೀಸಲಿಡಿ. ಇಂದು ನಿಮ್ಮ ಸಿಹಿ ಪ್ರೇಮ ಜೀವನದಲ್ಲಿ ವಿಲಕ್ಷಣತೆಯ ಮಸಾಲೆಯನ್ನು ನೀವು ಪಾಲಿಸುವಿರಿ. ಸಣ್ಣ ಅಚ್ಚರಿಗಳು ಮತ್ತು ರೊಮ್ಯಾಂಟಿಕ್ ಕ್ಷಣಗಳು ಸಂಬಂಧಕ್ಕೆ ಹೊಸ ರುಚಿಯನ್ನು ತರುತ್ತವೆ. ಸಂಗಾತಿಯೊಂದಿಗೆ ಸತ್ಯವಾದ ಸಂವಾದ ಮತ್ತು ಸಣ್ಣ ಕೃತ್ಯಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಕೆಲಸದಲ್ಲಿ ಸಂಭವಿಸುವ ಬದಲಾವಣೆಗಳಿಂದ ನೀವು ಪ್ರಯೋಜನ ಪಡೆಯುತ್ತೀರಿ. ನವೀನ ಜವಾಬ್ದಾರಿಗಳು ಅಥವಾ ಅವಕಾಶಗಳನ್ನು ಸ್ವೀಕರಿಸುವಾಗ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿ. ಯೋಜನೆಗಳನ್ನು ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸಿ. ಪ್ರಯಾಣ, ಮನರಂಜನೆ ಮತ್ತು ಸಾಮಾಜಿಕೀಕರಣ ಇಂದು ನಿಮ್ಮ ಕಾರ್ಯಸೂಚಿಯಲ್ಲಿರುತ್ತದೆ. ಹೊಸ ಜನರೊಂದಿಗೆ ಸಂಪರ್ಕವು ಮನಸ್ಸಿಗೆ ತಾಜಾತನವನ್ನು ತರುತ್ತದೆ. ನೀವು ಮತ್ತು ನಿಮ್ಮ ಸಂಗಾತಿ ತುಂಬ ಸಂತೋಷವಾಗಿಲ್ಲದಿದ್ದರೆ ಇಂದು ನೀವು ಹುಚ್ಚು ಮೊಜುವನ್ನು ಅನುಭವಿಸಬಹುದು. ಒಟ್ಟಿನಲ್ಲಿ ಇಂದು ಪ್ರೋತ್ಸಾಹ, ಕುಟುಂಬದ ಸಂತೋಷ ಮತ್ತು ಹೊಸ ಅವಕಾಶಗಳ ದಿನವಾಗಿದೆ. ಪರಿಹಾರ: ಹೆಚ್ಚು ದ್ರವ ಪದಾರ್ಥವಿರುವ ಆಹಾರವನ್ನು ಸೇವಿಸುವುದರಿಂದ ಉತ್ತಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ನೀಲಿ. ಇಂದು ನಿಮ್ಮ ದಿನ ಸಂತೋಷ, ಪ್ರೇಮ ಮತ್ತು ಶಕ್ತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯದ ಬಗ್ಗೆ ಖಂಡಿತವಾಗಿಯೂ ಕಾಳಜಿ ಅಗತ್ಯ. ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಬೆಳಗಿನ ಸಣ್ಣ ವ್ಯಾಯಾಮ
ಮತ್ತು ಸಮತೋಲನ ಆಹಾರ ನಿಮ್ಮ ಶಕ್ತಿಯನ್ನು ಸ್ಥಿರಗೊಳಿಸುತ್ತದೆ. ಯಾವುದೇ ದೀರ್ಘಾವಧಿ ಹೂಡಿಕೆಗಳನ್ನು ಇಂದು ತಪ್ಪಿಸಿ. ತ್ವರಿತ ನಿರ್ಧಾರಗಳು ಅನಿರೀಕ್ಷಿತ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಹಣಕಾಸು ನಿರ್ಧಾರಗಳಲ್ಲಿ ಪರಿಶೀಲನೆ ಮತ್ತು ತಜ್ಞರ ಸಲಹೆ ಮುಖ್ಯ. ಹೊರಗೆ ಹೋಗಿ ನಿಮ್ಮ ಉತ್ತಮ ಸ್ನೇಹಿತನೊಂದಿಗೆ ಕೆಲವು ಆಹ್ಲಾದಕರ ಕ್ಷಣಗಳನ್ನು ಕಳೆಯಿರಿ, ಆದರೆ ಅತಿಥಿಗಳೊಂದಿಗೆ ಅಸಭ್ಯವಾಗಿ ವರ್ತಿಸಬೇಡಿ. ನಿಮ್ಮ ನಡವಳಿಕೆ ಕುಟುಂಬದಲ್ಲಿ ಅಸಮಾಧಾನವನ್ನು ಉಂಟುಮಾಡಬಾರದು. ಸೌಮ್ಯ ಸಂವಾದ ಮತ್ತು ಸ್ಪಷ್ಟತೆ ಮುಖ್ಯ. ನಿಮ್ಮ ಕೆಲಸದ ಮೇಲೆ ನೀವು ಮಾಡಿದ ಕಠಿಣ ಪರಿಶ್ರಮ ಇಂದು ನಿಮಗೆ ಪ್ರತಿಫಲ ನೀಡುತ್ತದೆ. ಪ್ರಾಜೆಕ್ಟ್ಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಬಿದ್ದಿರುವ ಹಳೆಯ ವಸ್ತುವನ್ನು ಕಂಡು ಬಾಲ್ಯದ ನೆನಪುಗಳು ನಿಮ್ಮನ್ನು ಭಾವನಾತ್ಮಕವಾಗಿ ಸ್ಪರ್ಶಿಸಬಹುದು. ಸಂಬಂಧಿಕರು ಇಂದು ನಿಮ್ಮ ಸಂಗಾತಿಯೊಂದಿಗೆ ವಾದಕ್ಕೆ ಕಾರಣವಾಗಬಹುದು. ತಕ್ಷಣದ ಪ್ರತಿಕ್ರಿಯೆ ಬದಲು ಶಾಂತ ಸಂವಾದವನ್ನು ಆರಿಸಿ. ಒಟ್ಟು ಇಂದು ಎಚ್ಚರಿಕೆ, ಸಂವಾದ ಮತ್ತು ಸ್ವಲ್ಪ ವಿಶ್ರಾಂತಿ ಮುಖ್ಯ. ಪರಿಹಾರ: ಕುಟುಂಬದಲ್ಲಿ ಸಂತೋಷ ಮತ್ತು ಆನಂದ ಹೆಚ್ಚಿಸಲು ಅರಳಿ ಮರದ ಮೇಲೆ ಕೇಸರಿ ಚಿಹ್ನೆಯನ್ನು ಹಚ್ಚಿ ಮತ್ತು ಮರವನ್ನು ಸಡಿಲವಾದ ಹಳದಿ ದಾರದಿಂದ ಕಟ್ಟಿಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನವು ಆರೋಗ್ಯ, ಸಂಬಂಧ ಮತ್ತು ಮನೋಶಾಂತಿಯೊಂದಿಗೆ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಸೋಮವಾರ ಜನವರಿ 19, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸೃಜನಶೀಲತೆ ಮತ್ತು ಮನೋಸ್ಥಿತಿ. ಸೃಜನಶೀಲ ಕೆಲಸವು ನಿಮ್ಮನ್ನು ನಿರಾಳವಾಗಿರಿಸುತ್ತದೆ. ಈ ಚಟುವಟಿಕೆಗಳು ಮನಸ್ಸಿಗೆ ತಾಜಗಿಯನ್ನು ತರುತ್ತವೆ. ಬೆಳಗ್ಗಿನ ಸಣ್ಣ ಧ್ಯಾನ ಅಥವಾ ಗಹನ ಉಸಿರಾಟದಿಂದ ದಿನವನ್ನು ಪ್ರಾರಂಭಿಸಿ. ಹಣಕಾಸು ನಿಯಂತ್ರಣ. ಇಲ್ಲಿಯವರೆಗೆ ಅನಗತ್ಯವಾಗಿ ಹಣವನ್ನು ವ್ಯರ್ಥ ಮಾಡುತ್ತಿದ್ದವರು ಇಂದಿನಿಂದ ತಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಉಳಿತಾಯ ಆರಂಭಿಸಬೇಕು. ಸಣ್ಣ ಬಜೆಟ್ ರೂಪಿಸಿ ಮತ್ತು ತುರ್ತು ಖರ್ಚುಗಳಿಗೆ ಮೀಸಲಿಡಿ. ಪೋಷಕರೊಂದಿಗೆ ಯೋಜನೆಗಳು. ನಿಮ್ಮ ಹೊಸ ಯೋಜನೆಗಳು ಮತ್ತು ಯೋಜನೆಗಳ ಬಗ್ಗೆ ನಿಮ್ಮ ಪೋಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಈ ಅವಧಿ ಒಳ್ಳೆಯದು. ಅವರ ಅನುಭವವು ನಿಮ್ಮ ನಿರ್ಧಾರಗಳನ್ನು ಬಲಪಡಿಸುತ್ತದೆ. ಸ್ಪಷ್ಟ ಸಂವಾದ ಮತ್ತು ಗೌರವದಿಂದ ಚರ್ಚಿಸಿ. ಪ್ರೇಮ ಸಂಬಂಧದ ಎಚ್ಚರಿಕೆ. ಇಂದು ನೀವು ಯಾವುದೇ ಭರವಸೆಗಳನ್ನು ಪೂರೈಸಲು ಸಾಧ್ಯವಾಗದಿದ್ದರೆ ಅದು ನಿಮ್ಮ ಪ್ರೇಮಿಯನ್ನು ಕೋಪಗೊಳಿಸಬಹುದು. ಸತ್ಯವಾದ ಕ್ಷಮೆಯೊಂದಿಗೆ ಮತ್ತು ಸ್ಪಷ್ಟತೆಯೊಂದಿಗೆ ವಿಷಯವನ್ನು ನಿರ್ವಹಿಸಿ. ತಕ್ಷಣದ ಪ್ರತಿಕ್ರಿಯೆ ಬದಲು ಶಾಂತ ಸಂವಾದ ಆಯ್ಕೆ ಮಾಡಿ. ಸಣ್ಣ ವ್ಯವಹಾರ ಎಚ್ಚರಿಕೆ. ಸಣ್ಣ ವ್ಯವಹಾರಗಳನ್ನು ನಿರ್ವಹಿಸುವ ಈ ರಾಶಿಯ ಸ್ಥಳೀಯರು ಇಂದು ನಷ್ಟವನ್ನು ಅನುಭವಿಸಬಹುದು. ಆದರೆ ನೀವು ಕಷ್ಟಪಟ್ಟು ಮತ್ತು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಿಸಿದರೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ದಾಖಲೆಗಳನ್ನು ಚೆನ್ನಾಗಿ ನಿರ್ವಹಿಸಿ. ಸಮಯ ವ್ಯರ್ಥಗೊಳಿಸುವಿಕೆ ಮತ್ತು ಸಂಗಾತಿ ಭಾವನೆ. ನೀವಿಂದು ಬಿಡುವಿನ ಸಮಯವನ್ನು ಮೊಬೈಲ್ ಸರ್ಫಿಂಗ್ ಅಥವಾ ಟಿವಿ ನೋಡುವಿನಲ್ಲಿ ವ್ಯರ್ಥ ಮಾಡಬಹುದು. ಇದರಿಂದ ಸಂಗಾತಿಗೆ ಕಿರಿಕಿರಿ ಉಂಟಾಗಬಹುದು. ಅವರೊಂದಿಗೆ ಸಂವಹನಕ್ಕೆ ಸಮಯ ಮೀಸಲಿಡಿ ಮತ್ತು ನಿಯಮಿತವಾಗಿ ಆಶ್ಚರ್ಯಗೊಳಿಸಿ. ಸಮಾರೋಪ. ಒಟ್ಟು ಸೃಜನಶೀಲತೆ ಮತ್ತು ಜಾಗರೂಕತೆ ಇಂದು ಮುಖ್ಯ. ನಿಮ್ಮ ಪ್ರಯತ್ನಗಳು ಸರಿಯಾದ ದಿಕ್ಕಿನಲ್ಲಿದ್ದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಪರಿಹಾರ: ವೃತ್ತಿಜೀವನ ವೃದ್ಧಿಗಾಗಿ ಚಂದ್ರನಿಗೆ ಅಕ್ಕಿ ಮತ್ತು ಹಾಲಿನೊಂದಿಗೆ ಬೆರೆಸಿದ ನೀರನ್ನು ಅರ್ಪಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಇಂದು ನಿಮ್ಮ ದಿನ ಶಾಂತಿ, ಸೃಜನಶೀಲತೆ ಮತ್ತು ಕುಟುಂಬದ ಬೆಂಬಲದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಸೋಮವಾರ ಜನವರಿ 19, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಯನ್ನು ಅನುಸರಿಸಲು ಒಳ್ಳೆಯ ದಿನ. ಧ್ಯಾನ ಅಥವಾ ಪೂಜೆ ಮೂಲಕ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬೆಳಗಿನ ಸಣ್ಣ ಧ್ಯಾನ ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ದಿನವನ್ನು ಸಮತೋಲನಗೊಳಿಸುತ್ತವೆ. ಹೆಚ್ಚುವರಿ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸಿ. ದೀರ್ಘಕಾಲದ ದೃಷ್ಟಿಯಿಂದ ಇದು ಲಾಭದಾಯಕವಾಗಬಹುದು. ಹೂಡಿಕೆ ಮಾಡುವ ಮೊದಲು ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಪಡೆಯಿರಿ. ಹಳೆಯ ಸಂಪರ್ಕವು ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ದೀರ್ಘಕಾಲದ ಜಗಳವನ್ನು ಇಂದು ಪರಿಹರಿಸಲು ಪ್ರಯತ್ನಿಸಿ. ನಾಳೆ ತುಂಬಾ ತಡವಾಗಬಹುದು. ಶಾಂತ ಸಂವಾದ ಮತ್ತು ಕ್ಷಮೆಯ ಮೂಲಕ ಸ್ಪಷ್ಟತೆ ತಂದುಕೊಡಿ. ಹೊಸ ಕಾರ್ಯಯೋಜನೆಗಳು ನಿರೀಕ್ಷೆಗಳನ್ನು ತಲುಪದಿರಬಹುದು. ನಿಮ್ಮ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅನಗತ್ಯ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಕ್ರಮಬದ್ಧವಾಗಿ ಮುಂದುವರಿಯಿರಿ. ಇಂದು ನಿಮ್ಮ ಹಿಂದಿನ ರಹಸ್ಯವನ್ನು ತಿಳಿದುಕೊಳ್ಳುವುದರಿಂದ ನಿಮ್ಮ ಸಂಗಾತಿಗೆ ಸ್ವಲ್ಪ ನೋವುಂಟಾಗಬಹುದು. ಸತ್ಯವನ್ನು ನಯವಾಗಿ ಹಂಚಿಕೊಳ್ಳಿ ಮತ್ತು ಅವರ ಭಾವನೆಗಳನ್ನು ಗೌರವಿಸಿ. ಶಾಂತ ಸಂವಾದವೇ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ. ಪರಿಹಾರ: ಮದ್ಯಪಾನವನ್ನು ತವಿಟ್ಟು ಕುಟುಂಬದ ಭಾವನೆ ಮತ್ತು ಸಂತೋಷವನ್ನು ಹೆಚ್ಚಿಸಲು ಪ್ರಯತ್ನಿಸಿ. ಆರೋಗ್ಯ ಮತ್ತು ಮನೋಶಾಂತಿ ಎರಡೂ ಉತ್ತಮವಾಗುತ್ತವೆ.
ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ನೀಲಿ. ಇಂದು ನಿಮ್ಮ ದಿನ ಶಾಂತಿ, ಪ್ರೇಮ ಮತ್ತು ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ, ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬಿಡುವಿಲ್ಲದ ವೇಳಾಪಟ್ಟಿಯ ಹೊರತಾಗಿಯೂ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಬೆಳಗಿನ ಸಣ್ಣ ವ್ಯಾಯಾಮ ಮತ್ತು ಸಮತೋಲನ ಆಹಾರದಿಂದ ಶಕ್ತಿ ಕಾಪಾಡಿ. ಇಂದು ನೀವು ಹಣವನ್ನು ಸಂಗ್ರಹಿಸುವ ಮತ್ತು ಉಳಿತಾಯದ ಕೌಶಲ್ಯವನ್ನು ಕಲಿಯಬಹುದು. ಸಣ್ಣ ಬಜೆಟ್ ರೂಪಿಸಿ ಮತ್ತು ಅದನ್ನು ಸರಿಯಾದ ಬಳಕೆಗೆ ಮೀಸಲಿಡಿ. ದೂರದ ಸ್ಥಳದಿಂದ ಬಂದ ಸಂಬಂಧಿಕರು ಇಂದು ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಅವರ ಸಂದೇಶಗಳನ್ನು ಗಮನದಿಂದ ಸ್ವೀಕರಿಸಿ. ಕಣ್ಣುಗಳು ಸುಳ್ಳು ಹೇಳುವುದಿಲ್ಲ. ನಿಮ್ಮ ಸಂಗಾತಿಯ ಕಣ್ಣುಗಳು ಇಂದು ನಿಮಗೆ ನಿಜವಾದ ಭಾವನೆಯನ್ನು ಹೇಳುತ್ತವೆ. ಆ ಭಾವನೆಯನ್ನು ಗೌರವಿಸಿ. ನೀವು ಒಂದು ದಿನದ ರಜೆಯ ಮೇಲೆ ಹೋಗುತ್ತಿದ್ದರೆ ಚಿಂತಿಸಬೇಡಿ. ನಿಮ್ಮ ಅನುಪಸ್ಥಿತಿಯಲ್ಲಿ ವಿಷಯಗಳು ಸುಗಮವಾಗಿ ನಡೆಯುತ್ತವೆ. ಯಾವುದೇ ಹೊಸ ಕೆಲಸ ಅಥವಾ ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ಆ ಕ್ಷೇತ್ರದಲ್ಲಿ ಅನುಭವ ಹೆದ್ದವರೊಂದಿಗೆ ಮಾತನಾಡಿ. ಅವರ ಸಲಹೆಗಳು ನಿಮ್ಮ ನಿರ್ಧಾರಗಳನ್ನು ಬಲಪಡಿಸುತ್ತವೆ. ಇಂದು ಸಮಯವಿದ್ದರೆ ಅವರನ್ನು ಭೇಟಿ ಮಾಡಿ ಮತ್ತು ಅವರ ಮಾರ್ಗದರ್ಶನವನ್ನು ಪಡೆಯಿರಿ. ನಿಮ್ಮತ್ತು ಮತ್ತು ಸಂಗಾತಿಯು ಸಣ್ಣ ವಿಷಯಗಳಿಗೆ ಜಗಳವಾಡಬಹುದು. ಈ ತಾತ್ಕಾಲಿಕ ಕಲಹಗಳು ದೀರ್ಘಾವಧಿಯಲ್ಲಿ ನಿಮ್ಮ ದಾಂಪತ್ಯಕ್ಕೆ ಹಾನಿ ಮಾಡಬಾರದು. ಇತರರು ಏನು ಹೇಳುತ್ತಾರೆ ಎಂಬುದನ್ನು ನಂಬಬೇಡಿ. ಸ್ಪಷ್ಟ ಸಂವಾದ ಮತ್ತು ಪರಸ್ಪರ ಗೌರವವೇ ಪರಿಹಾರ. ತಕ್ಷಣದ ಪ್ರತಿಕ್ರಿಯೆ ಬದಲು ಶಾಂತವಾಗಿ ವಿಚಾರಿಸಿ. ಪರಿಹಾರ: ಬೆಳಗ್ಗೆ ಬೇಗನೆ ಕುಟುಂಬದ ಹಿರಿಯರ ಪಾದಗಳನ್ನು ಮುಟ್ಟಿ ಅವರ ಆಶೀರ್ವಾದ ಪಡೆಯಿರಿ ಮತ್ತು ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನವು ಆರೋಗ್ಯ, ಶಾಂತಿ ಮತ್ತು ಕುಟುಂಬದ ಬೆಂಬಲಿಗೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ತುಲಾರೆ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ನಿಮ್ಮ ದಿನವನ್ನು ಯೋಗ ಮತ್ತು ಧ್ಯಾನದೊಂದಿಗೆ ಪ್ರಾರಂಭಿಸಬಹುದು. ಇದರಿಂದ ದಿನವಿಡೀ ನಿಮ್ಮ ಶಕ್ತಿಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಬೆಳಗಿನ ಸಣ್ಣ ಧ್ಯಾನ ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ಮನಸ್ಸಿಗೆ ಸ್ಥಿರತೆ ತರುತ್ತವೆ. ಹಣ ಮತ್ತು ಸಂಬಂಧಗಳ ಸಮತೋಲನ. ಹಣ ಪ್ರಮುಖ ಅಂಶವಾಗಿದ್ದರೂ ಅದರ ಬಗ್ಗೆ ಅತಿಯಾದ ಚಿಂತನೆ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಾರದು. ಹಣದ ನಿರ್ಧಾರಗಳಲ್ಲಿ ಸಮತೋಲನ ಮತ್ತು ಸ್ಪಷ್ಟತೆ ಮುಖ್ಯ. ಆರ್ಥಿಕ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಮಕ್ಕಳೊಂದಿಗೆ ಅಮೂಲ್ಯ ಸಮಯವನ್ನು ಕಳೆಯಿರಿ. ಅವರು ಅಪರಿಮಿತ ಸಂತೋಷದ ಮೂಲವಾಗುತ್ತಾರೆ ಮತ್ತು ಕುಟುಂಬದ ಗುಣಮುಖಿಕೆಗೆ ಇದು ಉತ್ತಮ ಮಾರ್ಗ. ಸಣ್ಣ ಆಟಗಳು ಮತ್ತು ಸಂಭಾಷಣೆಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಇಂದು ನಿಮ್ಮ ಪ್ರೀತಿಯ ಸಂಗಾತಿ ಶಾಶ್ವತವಾಗಿ ನಿಮ್ಮನ್ನು ಪ್ರೀತಿಸುವವನೆಂದು ನಿಮಗೆ ತಿಳಿಯುತ್ತದೆ. ಬಾಕಿ ಇರುವ ಪ್ರಸ್ತಾಪಗಳು ಕಾರ್ಯರೂಪಕ್ಕೆ ಬರುತ್ತವೆ. ಸತ್ಯವಾದ ಸಂವಾದ ಮತ್ತು ಸಣ್ಣ ಕೃತ್ಯಗಳು ಸಂಬಂಧಕ್ಕೆ ಸ್ಥಿರತೆ ತರುತ್ತವೆ. ಆಸಕ್ತಿದಾಯಕ ನಿಯತಕಾಲಿಕೆ ಅಥವಾ ಕಾದಂಬರಿಯನ್ನು ಓದುತ್ತಾ ನೀವು ಒಳ್ಳೆಯ ದಿನವನ್ನು ಕಳೆಯಬಹುದು. ಓದು ಮನಸ್ಸಿಗೆ ತಾಜೆ ತಳವನ್ನು ತರುತ್ತದೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಜೀವನ ಸಂಗಾತಿ ಇಂದು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದನ್ನು ನೀವು ಕಾಣಬಹುದು. ಅವರ ಸಣ್ಣ ಗಮನಗಳು ನಿಮ್ಮ ದಿನವನ್ನು ವಿಶೇಷಗೊಳಿಸುತ್ತವೆ. ಒಟ್ಟು ಶಾಂತಿ, ಪ್ರೇಮ ಮತ್ತು ಕುಟುಂಬದ ಬೆಂಬಲವೇ ಇಂದು ನಿಮ್ಮನ್ನು ಮುನ್ನಡೆಸುತ್ತದೆ. ಪರಿಹಾರ: ಉತ್ತಮ ಆರ್ಥಿಕ ಜೀವನಕ್ಕಾಗಿ ಪ್ರತಿದಿನ 11 ಬಾರಿ ಓಂ ಗಂಗ್ ಗಣಪತಯೇ ನಮಃ ಎಂದು ಜಪಿಸಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಆರ್ಥಿಕ ದೃಢತೆ ತರಲು ಸಹಾಯ ಮಾಡುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ನೀಲಿ. ಇಂದು ನಿಮ್ಮ ದಿನವು ಆರೋಗ್ಯ, ಪ್ರೇಮ ಮತ್ತು ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಮನೆಯಲ್ಲಿ ಉದ್ವಿಗ್ನತೆ ನಿಮ್ಮನ್ನು ಕೋಪಗೊಳ್ಳುವಂತೆ ಮಾಡಬಹುದು. ಅದನ್ನು ಒಳಗೆ ನಿಗ್ರಹಿಸುವುದರಿಂದ ದೈಹಿಕ ಸಮಸ್ಯೆಗಳು ಹೆಚ್ಚಾಗಬಹುದು. ದೈಹಿಕ ಚಟುವಟಿಕೆ ಮೂಲಕ ಆ ಉತ್ಸಾಹವನ್ನು ಹೊರಗೆ ಬಿಡಿ. ಸಣ್ಣ ವ್ಯಾಯಾಮ, ತ್ವರಿತ ನಡೆಯುವಿಕೆ ಅಥವಾ ಗಹನ ಉಸಿರಾಟ ಅಭ್ಯಾಸಗಳು ಸಹಾಯ ಮಾಡುತ್ತವೆ. ಕಿರಿಕಿರಿಯೊಳ್ಳಿಸುವ ಪರಿಸ್ಥಿತಿಯನ್ನು ಬಿಡುವುದು ಉತ್ತಮ. ದಿನದ ಆರಂಭದಲ್ಲಿ ನೀವು ಯಾವುದೇ ಆರ್ಥಿಕ ನಷ್ಟದಿಂದ ಬಳಲಬಹುದು. ತುರ್ತು ನಿರ್ಧಾರಗಳನ್ನು ತಡೆಯಿರಿ ಮತ್ತು ಖರ್ಚುಗಳನ್ನು ಪರಿಶೀಲಿಸಿ. ತಕ್ಷಣದ ಪ್ರತಿಕ್ರಿಯೆ ಬದಲು ಹಣಕಾಸು ಸ್ಥಿತಿಯನ್ನು ಶಾಂತವಾಗಿ ಮೌಲ್ಯಮಾಪಿಸಿ. ನೀವು ಕುಟುಂಬದಲ್ಲಿ ಶಾಂತಿ ಪಾಲಕನಂತೆ ವರ್ತಿಸುವಿರಿ. ಎಲ್ಲರ ಸಮಸ್ಯೆಗಳಿಗೆ ಕಿವಿಗೊಡಿ ಮತ್ತು ವಿಷಯಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡಿ. ಶಾಂತ ಸಂವಾದ ಮತ್ತು ಸೌಮ್ಯತೆ ಮನೆಯ ವಾತಾವರಣವನ್ನು ಸುಧಾರಿಸುತ್ತದೆ. ಪ್ರೇಮ ವೇದನೆಗಳು ಇಂದು ನಿಮಗೆ ನಿದ್ರಿಸಲು ಸಹ ಸಾಧ್ಯವಿಲ್ಲ.
ಭಾವನೆಗಳನ್ನು ನಿರ್ವಹಿಸಲು ಸ್ನೇಹಿತರೊಂದಿಗೆ ಶಾಂತ ಸಂವಾದ ಮಾಡಿ. ಯಾವುದೇ ಜಂಟಿ ಉದ್ಯಮಕ್ಕೆ ಪ್ರವೇಶಿಸಬೇಡಿ. ಪಾಲುದಾರರು ನಿಮ್ಮ ಲಾಭ ಪಡೆಯಲು ಪ್ರಯತ್ನಿಸಬಹುದು. ಹಣಕಾಸು ಸಂಬಂಧಿತ ಒಪ್ಪಂದಗಳಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ದಾರಿಯಲ್ಲಿ ನಿಲ್ಲುವ ಪ್ರತಿಯೊಬ್ಬರೊಂದಿಗೆ ಸೌಜನ್ಯ ಮತ್ತು ಆಕರ್ಷಕವಾಗಿ ವರ್ತಿಸಿ. ನಿಮ್ಮ ಮಾಂತ್ರಿಕ ಮೋಹಗಳ ಹಿಂದಿನ ರಹಸ್ಯವನ್ನು ಆಯ್ಕೆ ಕೆಲವರಿಗೆ ಮಾತ್ರ ತಿಳಿಯದು. ಸೌಮ್ಯತೆ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನು ಮುನ್ನಡೆಸುತ್ತವೆ. ಈ ದಿನಗಳಲ್ಲಿ ನಿಮ್ಮ ವೈವಾಹಿಕ ಜೀವನ ಮಜಾದ ಸಂಗತಿಯಲ್ಲ. ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ಮತ್ತು ನಿಜವಾಗಲೂ ತಂಪಾದ ಏನಾದರೂ ಯೋಜಿಸಿ. ಸಣ್ಣ ಗಮನ ಮತ್ತು ಸಮಯವನ್ನು ಮೀಸಲುವುದೇ ಸಂಬಂಧವನ್ನು ಮರುಸ್ಥಾಪಿಸಲು ಸಹಾಯಕ. ಪರಿಹಾರ: ಉತ್ತಮ ಆರೋಗ್ಯಕ್ಕಾಗಿ ಸ್ನಾನ ಮಾಡುವಾಗ ಗೋಧಿ, ಕೆಂಪು ಬೇಳೆ ಮತ್ತು ಕೆಂಪು ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ. ಇದು ಶಕ್ತಿ ಮತ್ತು ಶುದ್ಧತೆಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಬಿಳಿ. ಇಂದು ನಿಮ್ಮ ದಿನ ಶಾಂತಿ, ಜಾಗರೂಕತೆ ಮತ್ತು ಕುಟುಂಬದ ಬೆಂಬಲದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಧನುರಾಶಿಯವರೇ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನ ಶಾಂತ ಮನಸ್ಸಿನಿಂದ ಕೇಳಿ. ಕೆಲಸದ ನಡುವೆ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ಮತ್ತು ತಡರಾತ್ರಿಗಳನ್ನ ತಪ್ಪಿಸಿ. ಸಣ್ಣ ವಿರಾಮಗಳು ನಿಮ್ಮ ದೈನಂದಿನ ಶಕ್ತಿಯನ್ನ ಪುನರುಜ್ಜೀವನಗೊಳಿಸುತ್ತವೆ. ಗಹನ ಉಸಿರಾಟ ಅಥವಾ 5 ನಿಮಿಷದ ಸಣ್ಣ ನಡುವಿಕೆ ನಿಮ್ಮ ಮನಸ್ಸಿಗೆ ತಾಜಗಿಯನ್ನ ತರುತ್ತದೆ. ಸಣ್ಣ ವ್ಯವಹಾರಗಳನ್ನ ನಡೆಸುತ್ತಿರುವವರು ಇಂದು ಮುಚ್ಚಿದ ವ್ಯವಹಾರಗಳಿಂದ ಸಲಹೆ ಪಡೆಯಬಹುದು. ಈ ಸಲಹೆಗಳು ಆರ್ಥಿಕವಾಗಿ ನಿಮಗೆ ಪ್ರಯೋಜನ ನೀಡಬಹುದು. ಆದರೆ ತ್ವರಿತ ನಿರ್ಧಾರಗಳ ಬದಲು ದಾಖಲೆಗಳನ್ನ ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಪಡೆಯಿರಿ. ಸಂಜೆ ಚಲನಚಿತ್ರ ರಂಗಭೂಮಿಯಲ್ಲಿ ಅಥವಾ ಸಂಗಾತಿಯೊಂದಿಗೆ ಭೋಜನ ನಿಮಗೆ ನಿರಾಳ ಮತ್ತು ಅದ್ಭುತ ಮನಸ್ಥಿತಿಯನ್ನ ನೀಡುತ್ತದೆ. ಈ ಸಮಯವನ್ನ ಸಂಪೂರ್ಣವಾಗಿ ಆನಂದಿಸಿ. ಸಣ್ಣ ರೊಮ್ಯಾಂಟಿಕ್ ಕ್ಷಣಗಳು ಸಂಬಂಧಕ್ಕೆ ಹೊಸ ಉತ್ಸಾಹ ತರುತ್ತವೆ. ಯಾರೊಬ್ಬರ ಹಸ್ತಕ್ಷೇಪದಿಂದ ನಿಮ್ಮ ಪ್ರಿಯತಮೆಯೊಂದಿಗಿನ ಸಂಬಂಧಗಳು ಹದಗೆಡಬಹುದು. ಬಾಹ್ಯ ಮಧ್ಯಸ್ಥಿಕೆಯನ್ನ ತಡೆಯಲು ಸ್ಪಷ್ಟ ಸಂವಾದ ಮಾಡಿ. ಯೋಜನೆಗಳನ್ನ ರೂಪಿಸುವಲ್ಲಿ ನಿಮ್ಮ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡಬೇಡಿ. ಈಗಲೇ ಸಣ್ಣ ಹಂತಗಳಲ್ಲಿ ಕಾರ್ಯಗತಗೊಳಿಸಲು ಪ್ರಾರಂಭಿಸಿ. ಪ್ರಮುಖ ಸಂವಾದಗಳಲ್ಲಿ ನಿಮ್ಮ ಮಾತುಗಳನ್ನ ಎಚ್ಚರಿಕೆಯಿಂದ ಆರಿಸಿ. ಸ್ಪಷ್ಟತೆ ಮತ್ತು ಸಂಕ್ಷಿಪ್ತತೆ ನಿಮ್ಮ ಪ್ರಭಾವವನ್ನ ಹೆಚ್ಚಿಸುತ್ತದೆ. ನಿಮ್ಮ ಸಂಗಾತಿ ಇಂದು ತನ್ನ ಕೆಲಸದಲ್ಲಿ ಹೆಚ್ಚು ಮಗ್ನರಾಗಿರಬಹುದು. ಅವರ ವ್ಯಸ್ತತೆಯನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಮತ್ತು ಸಂವಾದಕ್ಕೆ ಸಮಯ ಮೀಸಲಿಡಿ. ಒಟ್ಟಿನಲ್ಲಿ ಇಂದು ಸಮತೋಲನ ಮತ್ತು ಸಂವಾದ ಮುಖ್ಯವಾಗಿವೆ. ನಿಮ್ಮ ಪ್ರೇಮ ಬಂಧವನ್ನ ಬಲಪಡಿಸಲು ಶಿವ ಮತ್ತು ಹನುಮಾನ್ ದೇವಸ್ಥಾನಗಳಲ್ಲಿ ಪ್ರಸಾದವನ್ನ ಅರ್ಪಿಸಿ. ಇದು ಮನೋಭಾವಕ್ಕೆ ಶಾಂತಿ ತಗುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು ಬಣ್ಣ. ಇಂದು ನಿಮ್ಮ ದಿನವು ಶಾಂತಿ, ಪ್ರೇಮ ಮತ್ತು ಸಕಾರಾತ್ಮಕ ಅವಕಾಶಗಳಿಂದ ತುಂಬಿರಲಿ. ನಮಸ್ಕಾರ ಮಕರರೇ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯವು ಉತ್ತಮವಾಗಿಯೇ ಇರುತ್ತದೆ. ಬೆಳಗಿನ ಸಣ್ಣ ವ್ಯಾಯಾಮ ಮತ್ತು ಸಮತೋಲನ ಆಹಾರದಿಂದ ನಿಮ್ಮ ಶಕ್ತಿ ಸ್ಥಿರವಾಗಿರುತ್ತದೆ. ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಆದ್ಯತೆ ನೀಡಿ. ಅವರ ಸಂತೋಷ ಮತ್ತು ದುಃಖವನ್ನು ಹಂಚಿಕೊಳ್ಳಿ. ಇದರಿಂದ ಸಂಬಂಧಗಳು ಗಾಢವಾಗುತ್ತವೆ. ಇಂದು ನಿಮ್ಮ ಮಕ್ಕಳಿಂದಾಗಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆಯಿದೆ. ಇದು ನಿಮಗೆ ಸಂತೋಷವನ್ನು ತರುತ್ತದೆ. ಸಣ್ಣ ಆದಾಯದ ಹರಿವುಗಳನ್ನು ಬಲಪಡಿಸಲು ದಾಖಲೆಗಳನ್ನು ಪರೀಕ್ಷಿಸಿ ಮತ್ತು ಯೋಜನೆಗಳನ್ನು ನಿಗದಿಪಡಿಸಿ. ವೈಯಕ್ತಿಕ ಮಾರ್ಗದರ್ಶನವು ನಿಮ್ಮ ಸಂಬಂಧವನ್ನು ಸುಧಾರಿಸುತ್ತದೆ. ಸತ್ಯವಾದ ಸಂವಾದ ಮತ್ತು ಸಣ್ಣ ಕೃತ್ಯಗಳು ಸಂಬಂಧಕ್ಕೆ ಶಕ್ತಿ ನೀಡುತ್ತವೆ. ಸಂಗಾತಿಯೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಿ ಮತ್ತು ಪರಸ್ಪರ ಬೆಂಬಲವನ್ನು ಹೆಚ್ಚಿಸಿ. ಹಿರಿಯ ಮಟ್ಟದಲ್ಲಿ ಕೆಲಸ ಮಾಡುವ ಜನರಿಂದ ಕೆಲವು ವಿರೋಧಗಳು ಉದ್ಭವಿಸಬಹುದು. ಆದರೂ ನೀವು ಶಾಂತವಾಗಿರುವುದು ಮುಖ್ಯ. ತ್ವರಿತ ಪ್ರತಿಕ್ರಿಯೆ ಬದಲು ಸ್ಥಿರತೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿ. ಕೆಲವರು ದೂರದ ಪ್ರಯಾಣವನ್ನು ಕೈಗೊಳ್ಳುತ್ತಾರೆ. ಅದು ಕಾರ್ಯನಿರ್ವತವಾಗಿದ್ದು ಹೆಚ್ಚು ಪ್ರತಿಫಲದಾಯಕವೂ ಆಗಬಹುದು. ಪ್ರಯಾಣದ ಪೂರ್ವ ತಯಾರಿಯಲ್ಲಿ ದಾಖಲೆಗಳನ್ನು ಪರೀಕ್ಷಿಸಿ ಮತ್ತು ಸಮಯ ನಿರ್ವಹಣೆಗೆ ಗಮನ ನೀಡಿ. ನಿಮ್ಮ ಸಂಗಾತಿ ಉದ್ದೇಶಪೂರ್ವಕವಾಗಿ ಅದ್ಭುತವಾದದ್ದನ್ನು ಮಾಡಬಹುದು. ಅದು ನಿಮಗೆ ಮರೆಯಲಾಗದ ಕ್ಷಣವಾಗುತ್ತದೆ. ಒಟ್ಟು ಇಂದು ಕುಟುಂಬ, ಪ್ರೀತಿ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಸಕಾರಾತ್ಮಕ ಪರಿಣಾಮಗಳು ಕಾಣಿಸುತ್ತವೆ. ಪರಿಹಾರ: ವೃತ್ತಿ ಕ್ಷೇತ್ರದಲ್ಲಿ ತ್ವರಿತ ಬೆಳವಣಿಗೆಗಾಗಿ ಬೆಳಗ್ಗೆ ಬೇಗನೆ ಎದ್ದು ಉದಯಿಸುತ್ತಿರುವ ಸೂರ್ಯನನ್ನು ನಮಸ್ಕರಿಸಿ ಮತ್ತು ಗಾಯತ್ರಿ ಮಂತ್ರವನ್ನು 11 ಬಾರಿ ಜಪಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ನಿಮ್ಮ ದಿನವು ಸಂತೋಷ, ಶಕ್ತಿ ಮತ್ತು ಕುಟುಂಬದ ಬೆಂಬಲದಿಂದ ತುಂಬಿರಲಿ. ಶುಭವಾಗಲಿ.
ನಮಸ್ಕಾರ ಕುಂಬರೆ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯವು ಉತ್ತಮವಾಗಿರುವುದು. ಬೆಳಗಿನ ಸಣ್ಣ ವ್ಯಾಯಾಮ ಮತ್ತು ಸಮತೋಲನ ಆಹಾರದಿಂದ ನಿಮ್ಮ ಶಕ್ತಿ ಸ್ಥಿರವಾಗಿರುತ್ತದೆ. ಇಂದು ಮೌಲ್ಯ ಹೆಚ್ಚಾಗುವ ವಸ್ತುಗಳನ್ನು ಖರೀದಿಸಲು ಸೂಕ್ತ ದಿನವಾಗಿದೆ. ಖರೀದಿಗೆ ಮೊದಲು ಗುಣಮಟ್ಟ ಮತ್ತು ದರವನ್ನು ಪರಿಶೀಲಿಸಿ. ನಿಮ್ಮ ಮಕ್ಕಳ ಸಮಸ್ಯೆಗಳನ್ನು ನಿಭಾಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಅವರ ಮಾತನ್ನು ಗಮನದಿಂದ ಕೇಳಿ ಮತ್ತು ಸಹಾನುಭೂತಿಯಿಂದ ಪರಿಹಾರಗಳನ್ನು ಹುಡುಕಿ. ಕುಟುಂಬದ ಅಗತ್ಯಗಳಿಗೆ ಆದ್ಯತೆ ನೀಡುವುದರಿಂದ ಮನೋಸ್ಥಿತಿ ಉತ್ತಮವಾಗುತ್ತದೆ. ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವುದರ ಮೂಲಕವೇ ನೀವು ನಿಮ್ಮ ಹೆಂಡತಿಗೆ ಭಾವನಾತ್ಮಕ ಬೆಂಬಲವನ್ನು ನೀಡಬಹುದು. ಅವರ ಭಾವನೆಗಳನ್ನು ಗೌರವಿಸಿ ಮತ್ತು ಸತ್ಯವಾದ ಸಂವಾದ ನಡೆಸಿ. ತಕ್ಷಣದ ಪ್ರತಿಕ್ರಿಯೆ ಬದಲು ಶಾಂತವಾಗಿ ವಿಚಾರಿಸಿ. ಕೆಲಸದ ಹೊರೆಗಳನ್ನು ಹೊರತುಪಡಿಸಿಯೂ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಉತ್ಸಾಹಭರಿತರಾಗಿರಲು ಸಾಧ್ಯವಾಗುತ್ತದೆ. ಇಂದು ನೀವು ನಿಗದಿತ ಸಮಯದಕ್ಕಿಂತ ಮೊದಲೇ ನಿಮ್ಮ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸಿ. ನಿಮ್ಮ ಸಂವಹನ ಕೌಶಲ್ಯವು ಪ್ರಭಾವಿಶಾಲಿಯಾಗಿರುತ್ತದೆ. ಮುಖ್ಯ ವಿಷಯಗಳನ್ನು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಹೇಳಿ. ಹೊರಗಿನವರ ಹಸ್ತಕ್ಷೇಪವು ನಿಮ್ಮ ವೈವಾಹಿಕ ಜೀವನದಲ್ಲಿ ಅಡಚಣೆಗಳಿಗೆ ಕಾರಣವಾಗಬಹುದು. ಬಾಹ್ಯ ಮಧ್ಯಸ್ಥಿಕೆಯನ್ನು ತಡೆಯಲು ಸಂಗಾತಿಯೊಂದಿಗೆ ಒಟ್ಟಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಒಟ್ಟಾರೆ ಇಂದು ಆರೋಗ್ಯ, ಕುಟುಂಬ ಮತ್ತು ಕಾರ್ಯಕ್ಷೇತ್ರದಲ್ಲಿ ಸಮತೋಲನ ಸಾಧಿಸುವ ದಿನ. ಪರಿಹಾರ: ಸಸ್ಯ ಕುಂಡಗಳಲ್ಲಿ ಅಮೃತಶಿಲೆಗಳು ಮತ್ತು ಬಣ್ಣದ ಬೆಣಚುಗಳನ್ನು ಬಳಸಿ ಮತ್ತು ಮನೆಯ ಮೂಲೆಗಳಲ್ಲಿ ಇವುಗಳನ್ನು ಇಡುವುದರಿಂದ ಮನಃಶಾಂತಿ ಮತ್ತು ಸೌಹಾರ್ದ್ಯ ಹೆಚ್ಚಾಗುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನ ಶಕ್ತಿ, ಶಾಂತಿ ಮತ್ತು ಕುಟುಂಬದ ಬೆಂಬಲದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮೀನರೇ. ಸೋಮವಾರ ಜನವರಿ 19, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಅಗಾಧ ಆತ್ಮವಿಶ್ವಾಸ ಮತ್ತು ಸುಲಭ ಕೆಲಸದ ವೇಳಾಪಟ್ಟಿ ಇಂದು ನಿಮಗೆ ವಿಶ್ರಾಂತಿ ಪಡೆಯಲು ಸಾಕಷ್ಟು ಸಮಯವನ್ನು ನೀಡುತ್ತದೆ. ಈ ಸಮಯವನ್ನು ಸಂಪೂರ್ಣ ವಿಶ್ರಾಂತಿಗೆ ಮೀಸಲಿಡಿ. ಸಣ್ಣ ಧ್ಯಾನ ಅಥವಾ ಸ್ವಲ್ಪ ನಡವಿಕೆ ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ. ಆಸ್ತಿ ವ್ಯವಹಾರಗಳು ಕಾರ್ಯರೂಪಕ್ಕೆ ಬರುತ್ತವೆ ಮತ್ತು ಅದ್ಭುತ ಲಾಭಗಳನ್ನು ತರುತ್ತವೆ. ಹೊಸ ಒಪ್ಪಂದಗಳು ಅಥವಾ ದಾಖಲೆಗಳ ಪರಿಶೀಲನೆ ನಿಮಗೆ ಲಾಭ ನೀಡಬಹುದು. ಹೂಡಿಕೆಗಳ ಬಗ್ಗೆ ತ್ವರಿತ ನಿರ್ಧಾರಗಳ ಬದಲು ಪರಿಶೀಲನೆ ಮಾಡಿ. ನೀವು ಇಂದು ಭಾಗವಹಿಸುವ ಸಾಮಾಜಿಕ ಕೂಟದಲ್ಲಿ ಆಕರ್ಷಣೆಯ ಕೇಂದ್ರಬಿಂದುವಾಗಿರುತ್ತೀರಿ. ನಿಮ್ಮ ಮಾತುಗಳು ಮತ್ತು ನಡವಳಿಕೆ ಜನರನ್ನು ಆಕರ್ಷಿಸುತ್ತವೆ. ಆದರೆ ಸ್ನೇಹ ಕಳೆದುಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಜಾಗರೂಕತೆ ಇರಲಿ. ಸಂಬಂಧಗಳನ್ನು ಕಾಳಜಿ ಮತ್ತು ಸ್ಪಷ್ಟತೆಯಿಂದ ನಿರ್ವಹಿಸಿ. ನೀವು ನಿಮ್ಮ ಆಲೋಚನೆಗಳನ್ನು ಚೆನ್ನಾಗಿ ಮಂಡಿಸಿದರೆ ಮತ್ತು ಕೆಲಸದಲ್ಲಿ ದೃಢ ನಿರ್ಧಾರ ಮತ್ತು ಉತ್ಸಾಹ ತೋರಿಸಿದರೆ ನಿಮಗೆ ಲಾಭ ಸಿಗುವ ಸಾಧ್ಯತೆಯಿದೆ. ತಂಡದೊಂದಿಗೆ ಸ್ಪಷ್ಟ ಸಂವಹನವು ಫಲವನ್ನು ವೇಗಪಡಿಸುತ್ತದೆ. ಇಂದು ನಿಮ್ಮ ಬಿಡುವಿನ ಸಮಯದಲ್ಲಿ ಸ್ಪಷ್ಟ ಆಕಾಶದ ಕೆಳಗೆ ನಡೆಯಲು ಮತ್ತು ಶುದ್ಧ ಗಾಳಿಯನ್ನು ಉಸಿರಾಡಲು ನೀವು ಇಷ್ಟಪಡುತ್ತೀರಿ. ಈ ಸರಳ ಕ್ರಿಯೆಗಳು ನಿಮ್ಮ ಮಾನಸಿಕ ಶಾಂತಿಗೆ ಬಹುಮೂಲ್ಯ. ಮನಸ್ಸು ಶಾಂತವಾಗಿದ್ದರೆ ದಿನವಿಡೀ ನಿಮಗೆ ಪ್ರಯೋಜನವಾಗುತ್ತದೆ. ನಿಮ್ಮ ಸಂಗಾತಿ ಇಂದು ನಿಮ್ಮ ದೈನಂದಿನ ಅಗತ್ಯಗಳನ್ನು ಪೂರೈಸುವುದನ್ನು ನಿಲ್ಲಿಸಬಹುದು. ಇದರಿಂದ ನಿಮ್ಮ ಮನಸ್ಥಿತಿ ಅಸಮಾಧಾನಗೊಳ್ಳಬಹುದು. ಸ್ಪಷ್ಟ ಸಂವಾದದಿಂದ ಈ ಭಾವನೆಗಳನ್ನು ಹಂಚಿಕೊಳ್ಳಿ ಮತ್ತು ಪರಸ್ಪರ ನಿರೀಕ್ಷೆಗಳನ್ನು ಸಮನ್ವಯಗೊಳಿಸಿ. ಒಟ್ಟಾರೆ ಇಂದು ಆತ್ಮವಿಶ್ವಾಸ, ಸಾಮಾಜಿಕ ಪ್ರಭಾವ ಮತ್ತು ಆಸ್ತಿ ಲಾಭಗಳ ದಿನ. ಮನಸ್ಸಿನ ಶಾಂತಿ ನಿಮ್ಮ ಯಶಸ್ಸಿಗೆ ಕೀಲಕ. ಪರಿಹಾರ: ಶನಿ ದೇವಾಲಯದಲ್ಲಿ 7 ಬಾದಾಮಿ ಮತ್ತು 7 ಕಾಳುಗಳನ್ನು ಅರ್ಪಿಸಿ. ಇದು ಬಲವಾದ ಪ್ರೇಮ ಜೀವನವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ದಿನ ಸಂತೋಷ, ಶಕ್ತಿ ಮತ್ತು ಮನೋಶಾಂತಿಯೊಂದಿಗೆ ತುಂಬಿರಲಿ. ಶುಭವಾಗಲಿ.